ನಾನು ಪೂರ ಮನಸ್ಸಿನಿಂದ ಪಕ್ಷದ ಕಡೆಯಿಂದ ಅವ್ರಿಗೆ CID ಕೊಟ್ಟಿದ್ದಕ್ಕೋಸ್ಕರವಾಗಿ ನಾನು ಸ್ವಾಗತಾರ್ಹ ಮಾಡ್ತೀನಿ. ನಾನು ಮುಂಚೆಯಿಂದ ಕೂಡ ಏನೇನು ದಾಖಲಾತಿಗಳಿದೆನೋ CID ತನಿಖೆ ಒಂದು ಕಡೆ ನಲೀರಿ, ಬ್ಯಾಡ ಅನ್ನೋಕ್ಕೆ ಹೋಗಲ್ಲ. ನನ್ನ ಹತ್ತಿರ ಇರುವಂಥ ಎಲ್ಲ ದಾಖಲಾತಿಗಳನ್ನು ಏನು ಅವತ್ತು 1ನೇ ತಾರೀಕಿಗೆ 7 ಗಂಟೆಗೆ ಗಲಭೆ ಪ್ರಾರಂಭ ಆಯಿತು, ಅಲ್ಲಿ ಪ್ರಾರಂಭದಿಂದ ಏನು ಆ ರಾಜಶೇಖರ್ ಅನ್ನಂಥ ಹುಡುಗ ಹತ್ಯೆ ಆಗೋ ತನಕ ಶಾಸಕರು ಹೆಂಗೆ ಬಂದರು, ಏನು ಯಾವ ರೀತಿಯಲ್ಲಿ ಪ್ರಚೋದನೆಯನ್ನು ಕೊಟ್ಟರು, ಈ ಪ್ರಚೋದನೆ ಬ್ಯಾನರ್ ಗಲಾಟೆ ಅನ್ನೋದಕ್ಕಿಂತ ಬ್ಯಾನರು ಹಾಕಿರೋದೇ ಪ್ರಚೋದನೆ ಅನ್ನೋಂಥ ಮಾತನ್ನು ಹೇಳೋದ್ರ ಮೂಲಕ ಎಲ್ಲವನ್ನು ಕೂಡ ಬಿಡಿಸಿ ಎಲ್ಲ ದಾಖಲಾತಿಗಳನ್ನು ಎಲ್ಲ ವಿಡಿಯೋಗಳನ್ನು 1ನೇ ತಾರೀಕಿನಿಂದ 7 ಗಂಟೆಗೆ ಆದಂಥ ಗಲಭೆಯಿಂದ ನಂತರ ಎಲ್ಲ ದಾಖಲಾತಿಗಳನ್ನು ಕೊಡೋಂಥ ಕೆಲಸ ನಾನು ಮಾಡಿದ್ದೇನೆ. ಅಂದರೆ ಇವತ್ತು ಸರ್ಕಾರ ಯಾರು ಇದನ್ನ ಗಲಭೆಗೆ ಕಾರಣರಾದಂಥವ್ರು, ಯಾರು ಅಂಗರಕ್ಷಕರಾದಂಥ ನಾರಾ ಭರತ್ ರೆಡ್ಡಿ ಅವರು ಶಾಸಕರು, ಅವ್ರನ್ನ ರಕ್ಷಣೆ ಮಾಡೋಂಥ ಕೆಲಸ ಸರ್ಕಾರ ಮಾಡಬಾರ್ದು. ಯಾಕಂದರೆ ಇವತ್ತು ಹತ್ತತ್ರ ನಮಗೆ ಡೇಟ್ ಬಂದು 10ನೇ ತಾರೀಕಿಗೆ, 1ನೇ ತಾರೀಕಿನಿಂದ 10ನೇ ತಾರೀಕಿಗೆ 10 ದಿನಗಳಾಗ್ತಾ ಇದ್ದಾವೆ. ಇಲ್ಲಿ ತನಕ ಆಗಿದೆ. ಇವತ್ತು ಯಾಕೆ ಶಾಸಕರನ್ನ ಬಂಧಿಸಿಲ್ಲ ಅನ್ನೋಂಥ ಪ್ರಶ್ನೆಯನ್ನು ನಾನು ಕೇಳಬೇಕಾಗುತ್ತೆ. ಇವತ್ತು ಸರ್ಕಾರ ಏನನ್ನ ಈ CIDಗೆ ಕೊಟ್ಟು ನಿಮ್ಮ ಶಾಸಕರನ್ನೇನಾರು ರಕ್ಷಣೆ ಮಾಡ್ಕೊಳಕ್ಕೋಸ್ಕರವಾಗಿ ತಾವು ಹೊರಟಿದ್ದೀರಾ. ಅದಕ್ಕೋಸ್ಕರವಾಗಿ ನಾನು CIDಗೆನ ಕೊಡ್ರಿ, ಇನ್ನೊಂದಕ್ಕನ ಕೊಡ್ರಿ, ಎಲ್ಲ ದಾಖಲಾತಿಗಳೆಲ್ಲ ಕೂಡ ಎಲ್ಲ ವಿಡಿಯೋಗಳೆಲ್ಲ ಕೂಡ ಬಹಿರಂಗವಾಗಿ ಪಾರದರ್ಶಕವಾಗಿ ಎಲ್ಲವನ್ನು ಕೂಡ ಜನರ ಮುಂದೆ ಇಟ್ಟಂಥ ಕೆಲಸ ಮಾಡಿದ್ದೀನಿ. ಈ ನಾಡಿನ ಜನರು ಭಾಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ, ಏನೇನು ಆಗ್ತೈತೆ ಏನೇನಿಲ್ಲ, ಏನು ಈ ಪರಿಸ್ಥಿತಿಯಲ್ಲಿ ಪ್ರಾರಂಭ ಆಯಿತು, ಎದಕ್ಕೋಸ್ಕರ ಗಲಭೆ ಆಯಿತು, ಎದಕ್ಕೋಸ್ಕರವಾಗಿ ರಾಜಶೇಖರನ್ನಂಥ ಯುವಕ ಸತ್ತೋದ, ಎಲ್ಲರೂ ಕೂಡ ಅವ್ರು ಕೇಳಿದಂಥ ಟೈಮಲ್ಲಿ ನಾವು ಕೊಲ್ಲಿಲ್ಲ, ಇವ್ರು ಕೇಳಿದಂಥ ಟೈಮಲ್ಲಿ ನಾವು ಗುಂಡು ಹಾರಿಸಿಲ್ಲ ಅನ್ನೋಂಥ ಎಲ್ಲ ವಿಚಾರಗಳು ನೋಡಿದಂಥ ಟೈಮಲ್ಲಿ ಕೂಡ ನಾನು ಕ್ಲಿಯರಾಗಿ ಸತ್ಯವನ್ನು ಏನಿದೆನೋ ಪಾರದರ್ಶಕವಾಗಿ ಎಲ್ಲ ವಿಡಿಯೋಗಳನ್ನು ಜನರ ಮುಂದೆ ಇಡೋಂಥ ಕೆಲಸ ಮಾಡಿದ್ದೀನಿ. ಇವತ್ತು CID ಕೊಟ್ಟಿದ್ದಾರೆ, ತನಿಖೆ ಆಗಲಿ. ನನಗೆ ಇವತ್ತು ಸರ್ಕಾರದ ಬಗ್ಗೆ ಒಂದು ಏನಂದ್ರಿಗಿನ ನಿಮ್ಮ ಶಾಸಕನ ರಕ್ಷಣೆ ಮಾಡೋಂಥ ಕೆಲಸ ತಾವು ಮಾಡಬಾರ್ದು. ಇದು ಪಾರದರ್ಶಕವಾಗಿ ನಡಿಬೇಕು. ಈ ತನಿಖೆ ಏನಂದ್ರೆ ನಾವು CID ಕೊಟ್ಟಿದ್ದೀರಿ, ನಾನು CBI ಕೇಳಿದೆ, ಸಿಟ್ಟಿಂಗ್ ಜಡ್ಜ್ ಹತ್ರ ಕೇಳಿದೆ ತನಿಖೆ ಮಾಡಿಸಿರಿ ಅಂತೇಳಿ. ನೀವು ಸಿಟ್ಟಿಂಗ್ ಜಡ್ಜ್ ಹತ್ರ ತನಿಖೆ ಮಾಡ್ಸೋಕೆ ರೆಡಿ ಇಲ್ಲ, CBI ಕೊಡೋಕೆ ರೆಡಿ ಇಲ್ಲ. ಆದರೆ ಇವತ್ತು ನೀವು ಕೊಡ್ತಾ ಇರೋದು CIDಗೆ. CID ಕೊಟ್ಟಿದ್ದಕ್ಕೋಸ್ಕರವಾಗಿ ನಾನು ಸ್ವಾಗತವನ್ನು ಮಾಡ್ತೀನಿ. ಆದರೆ ನಿಮ್ಮ ಶಾಸಕರನ್ನ ಇವತ್ತು ಈ ಗಲಭೆ ಕಾರಣರಂಥ ರಾಜಶೇಖರನ್ನ ಹತ್ಯೆ ಮಾಡಿದಂಥ ಏನು ಶಾಸಕರಂಥ ನಾರಾ ಭರತ್ ರೆಡ್ಡಿ ಅವ್ರನ್ನ ಇವತ್ತು ಅರೆಸ್ಟ್ ಮಾಡಲು ಸಲ 10 ದಿನ ಆದರೂ ಕೂಡ ಇವತ್ತು ಅರೆಸ್ಟ್ ಮಾಡ್ತಾ ಇಲ್ಲ. ತಾವು ಏನು ಮಾಧ್ಯಮಗಳಲ್ಲಿ ಇವತ್ತು ನೀವೆಲ್ಲರೂ ಕೂಡ ಇವತ್ತು ಏನಾಗ್ತಿದೆ ಎಲ್ಲ ಕೂಡ ರಾಜ್ಯ ಸರ್ಕಾರ ನಿಮ್ಮ ಶಾಸಕರನ್ನ ಬಂಧಿಸೋಂಥ ವಿಚಾರದಲ್ಲಿ ಮೀನಾವೇಶ ಆಗ್ತಾಯಿದೆ ಅಂತೇಳಿ ಭಾಳ ಸ್ಪಷ್ಟವಾಗಿ ಕಾಣ್ತಾಯಿದೆ. ನಿಮ್ಮ ಶಾಸಕರನ್ನ ರಕ್ಷಣೆ ಮಾಡೋಂಥ ಕೆಲಸ ಮಾಡ್ತಾಯಿದೆ. ಅದಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ತೀವ್ರವಾಗಿ ಖಂಡಿಸುವಂಥ ಕೆಲಸ ಮಾಡ್ತೀವಿ. ಹೋರಾಟ ಮಾಡ್ತೀವಿ ಅಂತ